guys, welwelcome back to my YouTube channel. So guys, ಇವತ್ತೊಂದು thumbnail ಎಲ್ಲ ನೋಡ್ಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ. ಸೊ ನಾನು ಪ್ರೀವಿಯಸ್ ವಿಡಿಯೋಲೆಲ್ಲ ತೋರಿಸಿದೆ ಎಲ್ಲೆಲ್ಲಿ ಶಾಪಿಂಗ್ ಮಾಡಿದೆ, ಮದುವೆ ಶಾಪಿಂಗ್ದೆಲ್ಲ ಎಷ್ಟೊಂದು ವಿಡಿಯೋಸ್ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆ ಶಾಪಿಂಗಿಗೆ ಅಂತ ಏನೇನು ಶಾಪಿಂಗ್ ಮಾಡಿದ್ದೀನಿ, ಎಲ್ಲೆಲ್ಲಿ ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ ಅಂತ. ಸೊ ನಾನು ಮುಂಚೆನೇ ಹಾಕ್ಬೋದಿತ್ತು, ಬಟ್ ನಂಗೆ ಇಷ್ಟ ಇರಲಿಲ್ಲ ಮದುವೆ ವೀಡಿಯೋಸ್ ಎಲ್ಲ ಆದಮೇಲೆ ಹಾಕೋಣ ಅಂತ ಅಂದ್ಕೊಂಡು ಇವಾಗ ಕಂಪ್ಲೀಟಾಗಿ ಮದುವೆದು ಏನೇನಿತ್ತು ಎಲ್ಲ ವೀಡಿಯೋಸ್ ಮುಗ್ದಿದೆ. ಬಟ್ ನಾನು ದಾರೆದೆಲ್ಲ ಹಾಕೋಕ್ಕಾಗಲಿಲ್ಲ, ದಾರೆದಾಗಲಿ ರಿಸೆಪ್ಷನ್ದಾಗಲಿ. ಏನಕ್ಕೆ ಅಂತಂದರೆ ನಮ್ಮದು ದಾರೆ ಇದ್ದಿದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7 o'clock ಇತ್ತು. ಸೊ ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಫಟಾಫಟ್ ಅಂತ ಮುಗ್ದೇ ಹೋಯ್ತು. ಹೆಂಗಾಯಿತು ಅಂತಲೂ ಗೊತ್ತಾಗಲಿಲ್ಲ. ಸೊ ಆ ಗಡಿ ಬಿಡಿಲಿ ನಾನು ಏನು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವತ್ತಿನ ವೀಡಿಯೋಲಿ ನಾನು ಮದುವೆಗೆ ಕಂಪ್ಲೀಟ್ ನನ್ನ ಮದುವೆ ಇದಕ್ಕೆ ಏನೇನು ಸೀರೆಗಳು ತೊಗೊಂಡಿದ್ದೆ, ಎಲ್ಲಿ ತೊಗೊಂಡಿದ್ದೆ, ಮತ್ತು ಎಷ್ಟು ಪ್ರೈಸು, ಮತ್ತು ನನ್ನ ಬ್ಲೌಸ್ಗೆಲ್ಲ ಎಷ್ಟು ವರ್ಕ್ ಮಾಡಿಸಿದೆ, ಅದನ್ನೆಲ್ಲ ನಾನು ಈ ವಿಡಿಯೋಲಿ ಕಂಪ್ಲೀಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಸೊ ಗೈಸ್, ನಾನು ಆ್ಯಕ್ಚುಲಿ ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ, ನಾನು ಸೀರೆಗೆಲ್ಲ ಕಂಚಿಗೆಲ್ಲ ಹೋಗಲಿಲ್ಲ. ಏನಕ್ಕೆ ಅಂತ ಅಂದರೆ ನನಗೆ ಸೀರೆ ಮೇಲೆ ಅಷ್ಟು ಕ್ರೇಜೇ ಇಲ್ಲ. ಏನೋ ಒಂಥರ ನನಗೆ ಕಂಫರ್ಟಬಲ್ ಫೀಲೇ ಆಗಲ್ಲ ಸೀರೆ ಹಾಕೊಂಡ್ರೆ. ಸೊ ಹಂಗಾಗಿ ನಾನು ದೂರ ಹೋಗ್ಬಿಟ್ಟು ಅಲ್ಲೆಲ್ಲೋ ಚೆನ್ನಾಗಿ ಸಿಕ್ಕಿಲ್ಲ ಅಂತೆಲ್ಲ ಬೇಜಾರು ಮಾಡ್ಕೊಳ್ಳೋದು ಬೇಡ. ಸೊ ಇಲ್ಲೇ ತುಂಬ ಆಪ್ಷನ್ಸ್ ಇದೆ, ಇಲ್ಲೇ ನೋಡೋಣ ಅಂದ್ಕೊಂಡು ಇಲ್ಲೇ ಎಲ್ಲ ತೊಗೊಂಡಿದ್ದು. ನಾನು ಇದನ್ನು ಸಾಕಷ್ಟು ಸಲ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ನಾನು ಫಸ್ಟ್ ಸೀರೆ ಮದುವೆಗೆ ಅಂತ ಫಸ್ಟ್ ಸೀರೆ ಅಂತ ತೊಗೊಂಡಿದ್ದು ನಂದು ಹೂ ಮುಡ್ಸೋ ಶಾಸ್ತ್ರದಲ್ಲಿ. ಸೊ ನಮ್ಮದು ಹೂ ಮುಡ್ಸೋ ಶಾಸ್ತ್ರ ಹೆಂಗಾಯ್ತು ಅಂದರೆ ಫುಲ್ ಅದು ಅಷ್ಟೇ ಸಡನ್ ಪ್ಲ್ಯಾನ್ ಆಗಿದ್ದು. ನಂದು ಅಂದರೆ ನನ್ನ ಹಸ್ಬೆಂಡ್ ಬೇರೆ ಕಂಟ್ರಿಯಲ್ಲಿರೋದು. ಸೊ ಅವ್ನು ಅಲ್ಲಿದ್ದಾಗೂ ಏನೂ ಪ್ಲ್ಯಾನ್ಸ್ ಇರಲಿಲ್ಲ. ಅವ್ನು ವೆಕೇಷನ್ ಅಂತ ಬಂದಾಗ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಸೊ ಹಂಗಾಗಿ ನಾವು ಎಲ್ಲಿ ಮೈಸೂರಲ್ಲೇ ಅವಾಗ ಶಾಪ್ ಮಾಡಬೇಕಾಗಿತ್ತು. ಸೊ ಮೈಸೂರಲ್ಲಿ ನನಗೆ ಫೇವ್ರೆಟ್ ಅಂಗಡಿ ಸೀರೆಗೆಲ್ಲ, ಕಂಚಿ ಸೀರೆಗಾಗಿರ್ಬೋದು ಎಲ್ಲ ಅಂತಂದರೆ ಕರ್ನಾಟಕ ಸಿಲ್ಕ್ ಸ್ಯಾರಿ ಇಸ್ ದ ಬೆಸ್ಟ್ ಆಪ್ಷನ್. ಸೊ ತುಂಬ ಚೆನ್ನಾಗಿ ಸಿಗುತ್ತೆ ಕಲೆಕ್ಷನ್ಸು. ಬಟ್ ಒಂದೊಂದ್ಸಲ ಕಲೆಕ್ಷನ್ಸ್ ಇರಲ್ಲ, ಬಟ್ ಕಲೆಕ್ಷನ್ಸ್ ಇದ್ದಾಗಂತೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ಸು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಫಸ್ಟ್ ಸೀರೆ ತೊಗೊಂಡಿದ್ದು ಕರ್ನಾಟಕ ಸಿಲ್ಕ್ ನನ್ನ ಹೂ ಮುಡ್ಸೋ ಶಾಸ್ತ್ರಕ್ಕೆ. ಸೊ ಅದು ಹೆಂಗಾಯ್ತು ಅಂದರೆ ಸಂಜೆ ಒಂದು 7 ಗಂಟೆಯಲ್ಲಿ ಹಿಂಗೆ ಹೋದ್ವಿ. ನಮ್ಮದು ಕಾಂಬಿನೇಷನ್ ಯಾವುದಂತ ಹೇಳಿದ್ವಿ, ಗ್ರೀನ್ ಕಲರ್ ಇರಲಿ ಫಸ್ಟ್ ಶಾಸ್ತ್ರಕ್ಕೆ ಅಂತ. ಸೊ ಗ್ರೀನ್ ಕಲರ್ ಅಂತ ಹೇಳಿದ ತಕ್ಷಣ ಅವ್ರು ಒಂದು 4 ಸೀರೆ ತೋರಿಸಿದ್ರು. ಅಷ್ಟೇ 4 ಸೀರೆಯಲ್ಲೇ ನಾನು ಫೈನಲೈಸ್ ಮಾಡಿಬಿಟ್ಟೆ. ಅಷ್ಟು ನಾನು ಬೇಗ ಶಾಪಿಂಗ್ ಮಾಡಿಬಿಡ್ತೀನಿ. ನನಗೆ ಅಷ್ಟೊಂದು ಕುತ್ಕೊಂಡು ಆ ಜರಿ ಈ ಜರಿ ಅಂತೆಲ್ಲ ನನಗೆ ಅಷ್ಟು ಪೇಷನ್ಸ್ ಇಲ್ಲವೇ ಇಲ್ಲ ಶಾಪಿಂಗಲ್ಲಿ. ಸೊ ಅದು ಅಷ್ಟೇ ಫಟಾಫಟ್ ಅಂತ ಆಗೋದು. ಸೊ ನಾನು ಫಸ್ಟ್ ಸೀರೆ ಶಾಪಿಂಗ್ ಅಂದರೆ ಮದುವೆಗೆ ಅಂತ ಸಂಬಂಧಪಟ್ಟಾಗ ತೊಗೊಂಡಿದ್ದು ಇದು ಗ್ರೀನ್ಗೆ ಪಿಂಕ್ ಕಲರ್ ಜರಿ ಇದೆ. ಸೊ ಇದು ನನ್ನ ಫಸ್ಟ್ ಸೀರೆ. ಇದು ಫೋಟೋಸ್ ಎಲ್ಲ ಹಾಕ್ತೀನಿ. ಸೊ ಸೀರೆ ಫುಲ್ ಕಂಪ್ಲೀಟ್ ಗ್ರೀನ್, ಆಮೇಲೆ ಜರಿ ಮಾತ್ರ ಈ ಥರ ಪಿಂಕ್, ಬಾರ್ಡರ್ ಪಿಂಕ್ ಅಲ್ಲ, ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್. ಇದ್ರದ್ದು ಸರಗ್ ಬಂದು ಈ ಥರ ಇಟ್ಸ್ ಕಂಪ್ಲೀಟ್ ಪಿಂಕ್ ಈ ಥರ ಇದೆ. ಇದು ಥರ ಇದೆ. ಸೊ ಇದು ಸೀರೆ ಆದರೆ ಬ್ಲೌಸು ಅಷ್ಟೇ. ಬ್ಲೌಸ್ ಎಷ್ಟು ಬೇಗ ರೆಡಿ ಮಾಡಿಕೊಟ್ಟಿತ್ತಂದರೆ ಒಂದೇ ದಿನಕ್ಕೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ದು. ನಂದೆಲ್ಲ ಆಲ್ಮೋಸ್ಟ್ ಎಲ್ಲ ಮದುವೆ ಸೀರೆದೆಲ್ಲ ಹ್ಯಾಂಡ್ ವರ್ಕೇನೆ, ಮೆಷಿನ್ ವರ್ಕ್ ಯಾವುದೂ ಅಷ್ಟು ಮಾಡಿಸಿಲ್ಲ. ಸೊ ಈ ಥರ ನಾಟ್ ವರ್ಕ್ ಮಾಡಿಸಿದ್ದು. ನಾನು ಸ್ಲೀವ್ಸ್ಗೇನು ವರ್ಕ್ ಮಾಡಿಸಿಲ್ಲ, ಜಸ್ಟ್ ಹೆಲ್ಬೋಗಿ ಮಾತ್ರ ಮಾಡಿಸಿದಷ್ಟೇ. ಸೊ ಈ ವರ್ಕ್ಗೆ ನಾನು ಎಷ್ಟು ಪೇ ಮಾಡಿದ್ದೆ ಅಂತ ಅಂದರೆ 2500 ಎಷ್ಟು. ಸೊ ಇದು ಆ್ಯಕ್ಚುಲಿ ಕಪ್ಸ್ ಕೊಡಿಸ್ಬೇಕಿತ್ತು. ಇದೆಲ್ಲ ನಾನು ಮಾಡಿಸ್ಬೇಕಾದ್ರೆ ನಾನು ಇರಲಿಲ್ಲ, ಎಲ್ಲೋ ವೆಕೇಷನ್ ಟ್ರಿಪ್ಗೆ ಹೋಗಿದ್ವಿ. ಆವಾಗ ನಾವು ಅಮ್ಮಂಗೆ ಗೊತ್ತಾಗಿಲ್ಲ. ಜಸ್ಟ್ ಈಗ ಮೆಜರ್ಮೆಂಟ್ ಕೊಟ್ಬಿಟ್ಟು ಈ ಥರ ಹೊಲಿರಿ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ನಾನು ಎಲ್ಲ ನನ್ನ ಮದುವೆದು ಏನೇನಿದೆ ಎಲ್ಲನೂ ನಾನು ಒಬ್ಬರೇ ಟೈಲರ್. ಅಂದರೆ ನಂದು ಏನೇನಿದೆ ಎಲ್ಲ ಬ್ಲೌಸು ಜಮಾನದಿಂದ ನಾವು ಅವ್ರ ಹತ್ರನೇ ಹೊಲಿಸೋದು. ಸೊ ಅವ್ರ ಫಿಟ್ಟಿಂಗ್ ಬಿಟ್ಟರೆ ನನಗೆ ಯಾರ ಫಿಟ್ಟಿಂಗು ಇಷ್ಟ ಆಗಲ್ಲ. ಸೊ ನಂದು ಎಲ್ಲ ಮದುವೆ ಬ್ಲೌಸು, ದಾರೆ ಬ್ಲೌಸು, ಪ್ರತಿಯೊಂದು ಏನೇನಿದೆ ಎಲ್ಲ ಅವ್ರ ಹತ್ರನೇ ಮಾಡಿಸಿರೋದು. ಸೊ ಫಿಟ್ಟಿಂಗ್ ಅಂತೂ ಸಕ್ಕದಾಗಿರುತ್ತೆ, ಎಲ್ಲ ಮಂಡ್ಯದಲ್ಲೇ ಮಾಡಿಸಿದ್ದು. ಸೊ ಇದು ನಂದು ಫಸ್ಟ್ ಸೀರೆ ಅಂತ ತೊಗೊಂಡಿದ್ದು ಹೂ ಮುಡ್ಸೋ ಶಾಸ್ತ್ರಕ್ಕೆ. ಅದಾದಮೇಲೆ ನಾನು ಮದುವೆಗೆ ಯಾವ್ದು ಹಾಕಿದ್ದು, ಸೊ ಸೆಕೆಂಡ್ ಸೀರೆ ಯಾವುದು. ಸೊ ಸೆಕೆಂಡ್ ಸೀರೆ ನಾನು ಮದುವೆ ಟೈಮಲ್ಲಿ ಹಾಕಿದ್ದು. ಇದನ್ನು ಯಾವಾಗ ಹಾಕಿದ್ದಂತ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ನೀರು ಹಾಕೋ ಶಾಸ್ತ್ರ ಇತ್ತು. ಅಂದರೆ ಸೋದರತ್ತೆ ನಮ್ಮ ಅಪ್ಪಂದು ತಂಗಿ ಮನೆಯಲ್ಲಿ. ಸೊ ಅವಾಗ ನಮ್ಮ ಅತ್ತೆ ಸೀರೆ ಕೊಡಿಸಿದ ಸೀರೆ ಅತ್ತೆ ಮನೆಯಲ್ಲಿ ಕೊಡಿಸಿದ್ದು. ಸೊ ಇದು ಎಷ್ಟು ಬ್ಲೂ ಕಲರ್ಗೆ ಮಸ್ಟರ್ಡ್, ಇದು ಯಾವ ಥರ ರಾ ಸಿಲ್ಕ್ ಏನೋ ಹೇಳಿದ್ರು, ಬಟ್ ನೋಡೋಕ್ಕೆ ಕಂಚಿ ಸೀರೆ ಥರನೇ ಕಾಣಿಸುತ್ತೆ. ಇದಕ್ಕೆ ನಾನು ಕೊಟ್ಟಿದ್ದು ಎಷ್ಟು 5000 ಎಷ್ಟೋ ಕೊಟ್ಟಿದ್ದು ಈ ಸೀರೆಗೆ. ಸೊ ಇದು ಈ ಥರ ಇದೆ, ಬಟ್ ನೋಡಿದ್ರೆ ಕಂಚಿ ಸೀರೆ ಥರನೇ ಅನಿಸುತ್ತೆ. ಬಟ್ ಬಾರ್ಡರು ಜರಿ ಅಲ್ಲ, ಈ ಥರ ಬರುತ್ತೆ. ಸೊ ಸೀರೆ ಫುಲ್ ನೇವಿ ಬ್ಲೂಗೆ ಡಾರ್ಕ್ ಮಸ್ಟರ್ಡ್ ಕಲರ್ ಬಾರ್ಡರ್. ಇದಕ್ಕೆ ಕುಚ್ಚು ನಾನು ಎಲ್ಲದಕ್ಕೂ ಈ ಥರ ಸಿಂಪಲ್ ಆಗಿರೋ ಬೇಬಿ ಕುಚ್ಚು ಕಟ್ಸಿದ್ದೀನಿ. ಇದು
ಪಲ್ಲು. ಇದ್ರ ಬ್ಲೌಸ್ ನಂಗೆ ಎಲ್ಲಿ ಇಟ್ಟಿದ್ದೀನಿ ಅಂತಲೂ ಸಿಗ್ತಾಯಿಲ್ಲ, ಬಟ್ ಫೋಟೋಸ್ ಇದೆ, ಫೋಟೋಸ್ ನಾನು ಶೇರ್ ಮಾಡ್ತೀನಿ. ಇದಕ್ಕೂ ಅಷ್ಟೇ ಎಲ್ಲ ವರ್ಕ್. ಈ ವರ್ಕ್ಗೆ ನಾನು ಇದಕ್ಕೆ ವರ್ಕ್ ಜಾಸ್ತಿ ಮಾಡಿಸ್ಲಿಲ್ಲ, 1500 ಎಷ್ಟು ವರ್ಕು. ಸೊ ಇದು ಅಷ್ಟೇ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋಸ್ ಹಾಕಿರ್ತೀನಿ ನೋಡಿ. ಇದು ಸೆಕೆಂಡ್ ಸೀರೆ ಆ್ಯಂಡ್ ಇದಕ್ಕೆ 5000, ಇದ್ರ ವರ್ಕ್ ಬಂದು 1500 ಸಮಥಿಂಗ್. ಸೊ ದಿಸ್ ಈಸ್ ಮೈ ನೆಕ್ಸ್ಟ್ ಸೀರೆ, ಅಂದರೆ ಸೆಕೆಂಡ್ ಸೀರೆ ಮದುವೆ ಟೈಮಲ್ಲಿ ಹಾಕ್ಕೊಂಡಿದ್ದು. ಸೊ ನೆಕ್ಸ್ಟ್ ಸೀರೆ ನಾನು ಹಾಕಿದ್ದು ಯಾವಾಗ ಅಂತಂದರೆ, ಇದಾಗಿ ಮದುವೆ 3 ದಿನ ಈ ಸೀರೆ ಹಾಕಿದ್ದು. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಮದುವೆ ಹಿಂದಿನ ದಿನ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ನೀರು ಹಾಕಿದ್ರು. ಸೊ ಚಿಕ್ಕಪ್ಪನ ಮನೆಯಲ್ಲಿ ನೀರು ಹಾಕೋ ಶಾಸ್ತ್ರಕ್ಕೆ ಯಾವ್ದಾಕಿ, ಕ್ರೇಪ್ ಸಿಲ್ಕ್ ಏನು ಸೀರೆ ಅಂತ ಗೊತ್ತಿಲ್ಲ, ಇದು ನನ್ನ ಫೇವ್ರೆಟ್ ಸೀರೆ. ಇದು ನಾನು ರತ್ನಂ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಒಂಥರ ಪೀಚ್ ಕನಕಾಂಬರ ಕಲರ್, ಆ ಕಲರ್ಗೆ ರಾಯಲ್ ಬ್ಲೂ ಕಾಂಬಿನೇಷನ್. ಸೊ ತುಂಬ ಚೆನ್ನಾಗಿತ್ತು. ಹಾಕ್ದಾಗಂತೂ ಎಲ್ಲರೂ ಕೇಳಿದ್ರು ಎಲ್ಲಿ ತೊಗೊಂಡಿದ್ದು ಅಂತ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದರ ಆಮೇಲೆ ನಾನು ಮತ್ತೆ ಇನ್ನೂ ಒಂದು ಫಂಕ್ಷನ್ ಕೂಡ ಹಾಕಿದ್ದೆ. ಸೊ ಇದು ರತ್ನಂ ಸಿಲ್ಕ್ಸಲ್ಲಿ. ಇದಕ್ಕೂ ಅಷ್ಟೇ ರತ್ನಂ ಸಿಲ್ಕ್ಸಲ್ಲಿ ಎಷ್ಟು ನಾನು 4500, ಆಲ್ಮೋಸ್ಟ್ 5000 ಅಷ್ಟು ಕೊಟ್ಟಿದ್ದು. ಎಲ್ಲ ಸ್ವಲ್ಪ ಹೈಯನ್ ಹೊಟ್ಟೋಗ್ಬಿಟ್ಟಿದೆ. ಇದು ಪೀಚ್ ಕಲರ್ಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್. ಇದು ಸರ್ಗು ಫುಲ್ ಕಂಪ್ಲೀಟ್ ಬ್ಲೂ ಈ ಥರ. ಇದಂತೂ ತುಂಬ ಜನ ಎಲ್ಲರೂ ಇಷ್ಟಪಟ್ಟರು, ಎಲ್ಲಿ ತೊಗೊಂಡಿದ್ದು ಅಂತ. ಸೊ ಈ ಸೀರೆ ರತ್ನಂ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಆಮೇಲೆ ಬ್ಲೌಸ್ ಕಲರ್ ಬಂದು ರಾಯಲ್ ಬ್ಲೂ ಕಲರ್ ಬ್ಲೌಸ್. ಇದಕ್ಕೇನು ನಾನು ಕಪ್ಸ್ ಎಲ್ಲ ಇಡಿಸ್ಲಿಲ್ಲ, ಯಾಕಂದರೆ ಇದು ನಾರ್ಮಲ್ ರೆಗ್ಯುಲರ್ ಸೀರೆ ಅಲ್ವಾ, ಅದಕ್ಕೇನು ಇಡಿಸ್ಲಿಲ್ಲ. ಇದು ಫ್ರಂಟ್ ಈ ಥರ ಅಷ್ಟೇ. ಸೊ ಇದು ಅಷ್ಟೇ. ಇದು ಒನ್ ಆಫ್ ಮೈ ಫೇವ್ರೆಟ್ ಸೀರೆ. ಸಿಂಪಲ್ ಆಗಿದ್ರು, ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಇದಾದಮೇಲೆ ನೆಕ್ಸ್ಟ್ ಸೀರೆ ನಾನು ಹಳದಿ, ಇದಾದಮೇಲೆ ಯಾವುದಿತ್ತು, ಮೆಹಂದಿ ಶಾಸ್ತ್ರ ಆಯಿತು. ಸೊ ಮೆಹಂದಿಗೆಲ್ಲ ನಾನು ಗೌನ್ ಥರ ಹಾಕಿದೆ, ಅದನ್ನೆಲ್ಲ ಏನು ತೋರಿಸಲ್ಲ. ಆಮೇಲೆ ನೆಕ್ಸ್ಟು ರಿಸೆಪ್ಷನ್ಗೂ ಕೂಡ ನಾನು ಅದು ಲೆಹಂಗಾ ಹಾಕೊಂಡಿದ್ದೆ, ರ್ಯಾಸಲ್ಸಲ್ಲಿ ತೊಗೊಂಡಿದ್ದೆ. ಅದು ಫೋಟೋಸ್ ಜಸ್ಟ್ ಶೇರ್ ಮಾಡ್ತೀನಿ. ಅದು ಯಾಕಂದರೆ ಅದನ್ನು ತೋರ್ಸೋಕ್ಕೆ ತುಂಬ ಹೆವಿ ಇದೆ, ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಇವಾಗ ಅನಿಸುತ್ತೆ ಅದನ್ನ ಮತ್ತೆ ಯಾವಾಗ ಯೂಸ್ ಮಾಡ್ತೀವಿ ಅಂತ. ಸೊ ಇವಾಗ ಅನಿಸ್ತಾ ಇದೆ ನನ್ನ ರಿಸೆಪ್ಷನ್ಗೂ ಕೂಡ ಸುಮ್ಮನೆ ಕಂಚಿ ಸೀರೆ ತೊಗೊಂಡ್ರೆ ಬೇರೆ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ನೆಕ್ಸ್ಟು ಇನ್ನು ಧಾರೆ ಸೀರೆ, ಬೀಗ್ರೂಟದ ಸೀರೆ, ಇನ್ನು ಸುಮ್ಮನೆ ಚಿಕ್ಕ ಪುಟ್ಟ ಶಾಸ್ತ್ರಕ್ಕೆ ಅಂತ ಒಂದೊಂದು ಸೀರೆ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಯಾವ್ದು ಸೀರೆ ತೋರಿಸ್ತೀನಿ ಅಂದರೆ, ಕರೆಕ್ಟು, ನಮ್ಮದು ಎಂಗೇಜ್ಮೆಂಟ್ ಹೂಮೂರ್ಷ ಶಾಸ್ತ್ರ ಆಗಿತ್ತು. ಸೊ ಚೌಟ್ರಿಯಲ್ಲಿ ಎಂಗೇಜ್ಮೆಂಟ್ ಮಾಡಬೇಕಂತ ಅಂದ್ಕೊಂಡು ಆವಾಗ ಒಂದು ಗ್ರೀನ್ ಕಲರ್, ಆವಾಗಲೂ ಮತ್ತೆ ಇನ್ನೊಂದು ಸೀರೆ ತೊಗೊಂಡಿದ್ದೀನಿ. ಮತ್ತು ಕರೆಕ್ಟ್ ವೈಟ್. ಸೊ ಇದನ್ನು ನಾನು ನಮ್ಮ ಮನೆಯಲ್ಲೇ ಹಾಕ್ಕೊಂಡಿದ್ದು. ಇದು ಯಾವಾಗ ಅಂತ ಅಂದರೆ, ನಮ್ಮ ಮನೆಯಲ್ಲಿ ನೀರು ಹಾಕೋ ಶಾಸ್ತ್ರ ಆದಮೇಲೆ ಹಸೆಮಣೆ ಶಾಸ್ತ್ರ, ಅಕ್ಕಿ ಶಾಸ್ತ್ರ ಅಂತ ಮಾಡ್ತಾರಲ್ವ, ಆವಾಗ ಇದನ್ನು ತೊಗೊಂಡಿದ್ದು. ಇದು ಪಿಂಕ್ ಕಲರ್ಗೆ ಮೆಜೆಂಟಾ ಕಲರ್ ಕಾಂಬಿನೇಷನ್. ಇದಕ್ಕೆ ಜರಿ ಇಲ್ಲ, ಜಸ್ಟ್ ಆಫ್ ಆ್ಯಂಡ್ ಆಫ್ ಥರ. ಸರ್ಗು ಎಲ್ಲ ಈ ಥರ ಮಸ್ಟರ್ಡ್ ಕಲರ್ ಬರುತ್ತೆ. ಸೊ ಇದನ್ನು ನಾನು ಎಲ್ಲಿ ತೊಗೊಂಡಿದ್ದೆ ಅಂತ ಅಂದರೆ, ಚೆನ್ನೈ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಸೊ ಚೆನ್ನೈ ಸಿಲ್ಕ್ಸಲ್ಲಿ ಹೋಗಿ ತೊಗೊಂಡಿದ್ದು. ಅವಾಗ ಒಂದು 2 ಸೀರೆಯನ್ನು ತೊಗೊಂಡು ಬಂದ್ವಿ, ಅಲ್ಲೇನೋ ಆಫರ್ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅವಾಗ ಇದೊಂದು ಸೀರೆ ಮತ್ತು ಇನ್ನೊಂದು ಬ್ಲೂ ಕಲರ್ ನಮ್ಮ ಅಮ್ಮ ಒಂದು ತೊಗೊಂಡಿದ್ದು. ಇದು ಅಷ್ಟೇ, ಎಷ್ಟು ರೇಷ್ಮೆ ಕಂಚಿ ಸೀರೆನೇ. ಇದಕ್ಕೆ ಎಷ್ಟು ನಾನು ಪೇ ಮಾಡಿದ್ದು 12000 ಅನಿಸುತ್ತೆ. ಸೊ ಈ ಸೀರೆ ಹೆಂಗಿದೆ, ಇದು ಕಂಪ್ಲೀಟ್ ಒಂಥರ ಮೆಜೆಂಟಾ ಪಿಂಕ್ಗೆ ಮಸ್ಟರ್ಡ್ ಕಲರ್ ಸರ್ಗು ಮತ್ತು ಬ್ಲೌಸು. ಇದು ಲೈಟ್ ರಿಫ್ಲೆಕ್ಟ್ಗೆ ಒಂಥರ ಸಿಲ್ವರ್ ಥರ ಕಾಣಿಸ್ತಿದೆ, ಬಟ್ ಸಿಲ್ವರ್ ಇಲ್ಲ ಇದು. ಸೊ ಈ ಥರ ಬರುತ್ತೆ. ಆಮೇಲೆ ಇದಕ್ಕೆ ಬ್ಲೌಸ್ ಬಂದು ಈ ಥರ. ನನಗೆ ಈ ಪ್ಯಾಟ್ರನ್ನೇ ಇಷ್ಟ ಆಯಿತು. ನಾನು ಎಲ್ಲ ಪ್ಯಾಟ್ರನ್ನು ಪಿಂಟ್ರೆಸ್ಟಲ್ಲಿ ನೋಡಿ ನಾನೇ ಎಲ್ಲ ಸೆಲ್ಫ್ ಡಿಸೈನ್ ಕೊಟ್ಟಿದ್ದು. ಸ್ಲೀವ್ಸಿಗೆ ಈ ಸೀರೆಯಲ್ಲೂ ಸ್ಟ್ರೈಪ್ಸ್ ಥರ ಇದೆ, ಅದಕ್ಕೆ ನಾನು ವರ್ಕನ್ನ ಈ ಥರ ಸ್ಟ್ರೈಪ್ಸ್ ಇರಲಿ ಅಂತ ಅಂದ್ಕೊಂಡು ಮಾಡಿಸಿದ್ದು. ಸೊ ಈ ವರ್ಕ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಅಷ್ಟೇ, ಎಲ್ಲ ಹ್ಯಾಂಡ್ ವರ್ಕ್. ಆಮೇಲೆ ಫ್ರಂಟ್ ಈ ಥರ ನೆಕ್. ಸೊ ಈ ವರ್ಕ್ಗೆ ನಾನು 3000 ಎಷ್ಟೋ ಪೇ ಮಾಡಿದ್ದು. ಸ್ಟಿಚಿಂಗ್ ಎಲ್ಲ ಅವ್ರದ್ದೆ. ಸ್ಟಿಚಿಂಗಿಗೆ 750 ಎಷ್ಟೋ. ಸೊ ಇದಕ್ಕೆಲ್ಲ ನಾನು ಕಪ್ ಇಡ್ಸಿದ್ದೀನಿ, ಬಿಕಾಸ್ ಇದೆಲ್ಲ ಡೀಪ್ ನೆಕ್ ಇರುತ್ತೆ ಅಲ್ವಾ, ಸೊ ಹಾಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇದಕ್ಕೆಲ್ಲ ಕಪ್ಸಿನ. ಎಲ್ಲದಕ್ಕೂ ಕಪ್ಸೆ, ಅವೆರಡು ಸಿಂಪಲ್ ಸ್ಯಾರಿಗೆ ಮಾತ್ರ ನಾನು ಕಪ್ ಇಡ್ಸಿಲ್ಲ. ಈ ವರ್ಕ್ಗೆ 3000 ಕೊಟ್ಟಿದ್ದು. ಸೀರೆ ಬಂದು 12,000 13,000 ಎರಡರಲ್ಲಿ ಎಷ್ಟೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಸೊ ಇದು ನನ್ನ ನೆಕ್ಸ್ಟ್ ಸೀರೆ ಮನೇಲಿ ಹಾಕ್ಕೊಂಡಿದ್ದು.
ಸೊ ನೆಕ್ಸ್ಟ್ ಸೀರೆ ನಾನು ಇದನ್ನ ಏನಕ್ಕೆ ಅಂತ ತೊಗೊಂಡಿದ್ದೆ ಅಂತಂದರೆ ನಮ್ದು ಹೆಂಗಿದ್ರು ಹೂ ಮುಡ್ಸೋ ಶಾಸ್ತ್ರ ಆಗಿರೋದು, ಎಂಗೇಜ್ಮೆಂಟ್ ಆಗಿಲ್ಲ, ಚೌಟ್ರಿಯಲ್ಲಿ ಎಂಗೇಜ್ಮೆಂಟ್ ಮಾಡಬೇಕಂತ ಇತ್ತು, ಮಾಡಿದ್ರು. ಬಟ್ ನನಗೆ ಸ್ಯಾರಿನ ಚೇಂಜ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ನಮ್ಮ ಮನೆಯಿಂದ ಹೋಗ್ತಾ ಯಾವ ಸೀರೆ ಹಾಕೊಂಡು ಹೋಗಿದೆ ಅಂದರೆ ಮಸ್ಟರ್ಡ್ ಮತ್ತು ಪಿಂಕ್, ಅದರಲ್ಲೇ ಹಾಕ್ಬಿಟ್ಟು ಶಾಸ್ತ್ರ ಮಾಡಿಬಿಟ್ರು. ಇದನ್ನು ನಾನು ಅವಾಗ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಇದು ಸ್ವಲ್ಪ ಗ್ರೀನ್ಗೆ ಪರ್ಪಲ್ ಕಲರ್, ಗ್ರೀನು ಅಲ್ಲ ಒಂಥರ ಮಿಕ್ಸ್ಡ್ ಕಲರ್ಸ್ ಇದು. ಸೊ ಇದನ್ನು ಹಾಕೋಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅವಾಗ ಹಾಕಲಿಲ್ಲ. ಬಟ್ ನಾನು ಇನ್ನೂ ಒಂದು ಫಂಕ್ಷನ್ ಇತ್ತು ಮದುವೆ ಆದಮೇಲೆ, ಆ ಫಂಕ್ಷನಿಗೆ ಹಾಕೊಂಡಿದ್ದೆ. ಇದು ಅಷ್ಟೇ, ಇದನ್ನ ಎಲ್ಲಿ ತೊಗೊಂಡಿದ್ದು ನಾನು ಕರ್ನಾಟಕ ಸಿಲ್ಕ್ಸಲ್ಲೇ. ಕರ್ನಾಟಕ ಸಿಲ್ಕ್ಸಲ್ಲಿ ಎಷ್ಟು ಕೊಟ್ಟಿದ್ದು ಇದಕ್ಕೆ, ಇದಕ್ಕೂ ಅಷ್ಟೇ ಒಂದು 12,000 ಏನೋ ಕೊಟ್ಟಿದ್ದು. ಇದು ಗ್ರೀನ್ಗೆ ಪರ್ಪಲ್, ಬಟ್ ಹಾಕಿದ್ರಂತೂ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ರಿಚಾಗಿ ಕಾಣುತ್ತೆ. ಸೊ ಈ ಸೀರೆ ಹೆಂಗಿದೆ ಅಂದರೆ ಸ್ವಲ್ಪ ಹೈಯನ್ನೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಇದು ಗ್ರೀನ್ ಕಲರ್, ಗ್ರೀನ್ ಅಲ್ಲ ಒಂಥರ ಮಿಕ್ಸ್ ಕಲರ್, ಇದಕ್ಕೆ ಸರಗ್ ಬಂದು ಈ ಥರ ಪರ್ಪಲ್ ಕಲರ್ ಕಾಂಬಿನೇಷನ್. ನನಗೆ ಕಾಂಬಿನೇಷನ್ನೇ ತುಂಬ ಇಷ್ಟ ಆಯಿತು, ಬಿಕಾಸ್ ಎರಡು ಬ್ರೈಟ್ ಕಲರ್ಸ್, ಹಾಗಾಗಿ ತೊಗೊಂಡಿದ್ದು. ಇದ್ರ ಬ್ಲೌಸ್ ಬಂದು ಇದು ಬ್ಲೌಸ್ ಪರ್ಪಲ್ ಕಲರ್. ನಾನು ಈ ಥರ ನೆಕ್ಕಿದ್ದೆ. ಇದು ಅಷ್ಟೇ, ಎಲ್ಲ ಪಿಂಟ್ರೆಸ್ಟ್ ಐಡಿಯಾಸ್. ಮತ್ತು ಸ್ಲೀವ್ಸಿಗೆ ಏನು ಮಾಡಿಸ್ಲಿಲ್ಲ, ಬಿಕಾಸ್ ಹೆಂಗಿದ್ರು ಜರಿ ಇದೆ ಅಲ್ವಾ. ಸೊ ಜರಿ ಕೊಟ್ಬಿಟ್ಟು ಇಲ್ಲಿ ಹೆಲ್ಬೋಗೆ ಈ ಥರ ಬುಟ್ಟ ಮತ್ತು ಇದಕ್ಕೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ಈ ವರ್ಕ್ಗೆ ಎಷ್ಟು ನಾನು 2000 ರುಪೀಸ್ ಏನೋ ಪೇ ಮಾಡಿದ್ದು. ಇದು ಫ್ರಂಟ್ ವರ್ಕ್ ಬಂದು ಈ ಥರನೇ ಕಟ್ಟಿಂಗ್, ಮತ್ತು ಈ ಥರನೇ ಇದು. ಸೊ ಇದು ನಂದು ನೆಕ್ಸ್ಟ್ ಸೀರೆ ಬಂದು ಇದು ಆ್ಯಕ್ಚುಲಿ ಎಲ್ಲ ಫುಲ್ ಅಯ್ಯನೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಏನಕ್ಕಂತ ಅಂದರೆ ಇದನ್ನು ಮದುವೆ ಆದಮೇಲೆ ರಕ್ಷಿತ್ ಮನೆಯಿಂದ ಬರ್ತಾ ಈ ಸೀರೆ ಹಾಕೊಂಡು ಬಂದಾದ್ಮೇಲೆ ಇಲ್ಲಿ ಎಷ್ಟೊಂದು ಶಾಸ್ತ್ರ ಇತ್ತು, ಅವಾಗ ಈ ಸೀರೆ ನನಗೆ ಬಿಚ್ಚೆಲ್ಲ ಮುದ್ದು ಹಾಕ್ಬಿಟ್ಟಿದೆ. ಇವತ್ತೇ ಸಿಕ್ಕಿದ್ದು ನನ್ನ ಕೈಗೆ, ಸೊ ಹಂಗಾಗಿ ಎಲ್ಲ ಫುಲ್ ಇದಾಗ್ಬಿಟ್ಟಿದೆ. ಇದನ್ನು ಅಷ್ಟೇ ನಾನು ಕಂಚಿಯಲ್ಲಿ ತೊಗೊಂಡಿದ್ದು. ಇದನ್ನು ಏನಕ್ಕೆ ತೊಗೊಂಡೆ ಅಂತ ಅಂದರೆ ನನ್ನ ಹತ್ರ ಯಾವ್ಯಾವ್ದು ಮದುವೆಗೆ ಅಂತ ಶಾಪ್ ಮಾಡಿದೆ, ಎಲ್ಲ ಸೀರೆನೂ ಫುಲ್ ಡಾರ್ಕ್ ಕಲರ್ಸು, ಡಾರ್ಕ್ ಕಾಂಬಿನೇಷನ್ಸ್ ಆ ಥರ ಎಲ್ಲ ತೊಗೊಂಡಿದ್ದೆ. ಒಂದು ಲೈಟ್ ಕಲರ್ಸ್ ಇರಲಿಲ್ಲ. ಸೊ ಇದು ನೋಡಿದ ತಕ್ಷಣ ಒಂಥರ ಫುಲ್ ಪ್ಲೆಸೆಂಟಾಗಿ ಅಂತ ಅನಿಸ್ತು. ಏನಂದರೆ ಸಿ ಬ್ಲೂಗೆ ಪಿಂಕ್ ಕಲರ್ ಕಾಂಬಿನೇಷನ್. ಇದನ್ನು ಹಾಕಿದ್ದು ಫೋಟೋಸು ಇಲ್ಲ ಅಂತ ಅನಿಸುತ್ತೆ ನನ್ನ ಹತ್ರ, ಹಾಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ನಾನು ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಹಾಕ್ಕೊಂಡಿದ್ದೇನೋ ಅಷ್ಟೇ, ಅದು ಆದಮೇಲೆ ಹಾಕೇ ಇಲ್ಲ. ಸಿ ಬ್ಲೂಗೆ ಪಿಂಕ್ ಕಲರ್ ಕಾಂಬಿನೇಷನ್. ಇದಕ್ಕೆ ಬಾರ್ಡರ್ ಏನೂ ಇಲ್ಲ, ಜಸ್ಟ್ ಜರಿ ಮಾತ್ರ ಈ ಥರ ಪಿಂಕ್ ಕಲರ್ ಇದೆ ಅಷ್ಟೇ. ಸಿ ಬ್ಲೂ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಈ ಥರ. ನನಗೆ ಕಾಂಬಿನೇಷನ್ ಇಷ್ಟ ಆಯಿತು, ಒಂಥರ ಲೈಟ್ ಕಲರ್ ಪ್ಲೆಸೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದಕ್ಕೆ ಎಷ್ಟು ನಾನು 9000 ಎಷ್ಟು ಪೇ ಮಾಡಿದ್ದು. ಇದು ಅಷ್ಟೇ ಕರ್ನಾಟಕ ಸಿಲ್ಕಲ್ಲೇ ಸಿಕ್ಕಾಪಟ್ಟೆ ಸಾಫ್ಟ್, ನೀಟಾಗಿ ಐಯನ್ ಮಾಡಿಬಿಟ್ಟು ಇಡ್ಸ್ಬೇಕು. ಬ್ಲೌಸ್ ಏನಾಯ್ತು ಅಂತ ಅಂದರೆ ನಾನು ರೆಗ್ಯುಲರಾಗಿ ಯಾರ ಹತ್ರ ಮಾಡಿಸ್ತೀನಿ, ಅವ್ರ ಹತ್ರ ಕೊಡಲಿಲ್ಲ. ಇನ್ನೊಂದು ಸ್ವಲ್ಪ ಬೇರೆ ಕಡೆ ಕೊಡೋಣ, ಎಲ್ಲ ಅವಾಗ ಬೇಗ ಆಗುತ್ತೆ ಅಂತ. ಬಟ್ ನನಗೇನೋ ವರ್ಕೆಲ್ಲ ಅಷ್ಟು ಇಷ್ಟನೇ ಆಗಲಿಲ್ಲ, ಫಿನಿಶಿಂಗು ಇಲ್ಲ, ಏನೂ ಇಲ್ಲ. ಮತ್ತು ಸ್ಟಿಚಿಂಗು ಅಷ್ಟೇ, ನಮ್ಮ ಟೈಲರ್ ಬಿಟ್ಟು ಬೇರೆಯವ್ರ ಹತ್ರ ಕೊಟ್ಟೆ. ಒಂದು ಬ್ಲೌಸ್ ನೋಡೋಣ ಹೆಂಗೆ ಹೊಲಿತಾರೆ ಅಂತ, ಹಿಂಸೆ ಕೊಡ್ತಾಯಿದ್ರು ಅಂತ. ಬಟ್ ನನಗೆ ಏನೂ ಇಷ್ಟ ಆಗಲಿಲ್ಲ, ಸ್ಟಿಚಿಂಗು ಇಷ್ಟ ಆಗಲಿಲ್ಲ, ವರ್ಕು ಇಷ್ಟ ಆಗಲಿಲ್ಲ. ಈ ವರ್ಕ್ಗೆ ಎಷ್ಟು 1000 ರುಪೀಸ್ ಏನೋ ಈಸ್ಕೊಂಡ್ರು, ಬಟ್ ನಂಗೆ ವರ್ತ್ ಅಲ್ವೇ ಇಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಇದು ನಂಗೆ ಉಟ್ಕೊಳ್ಳೋಕ್ಕೂ ಇಂಟ್ರೆಸ್ಟೇ ಇಲ್ಲ, ಹಾಗೆ ಇಟ್ಟಿದ್ದೀನಿ. ನೋಡೋಣ ಇನ್ನು ಯಾವತ್ತಾದರೂ ಸಿಂಪಲ್ಲಾಗಿ ಏನಾದ್ರು ಪೂಜೆ ಗೀಜೆ ಇದ್ದರೆ ಹಾಕ್ಕೊಳ್ಳೋಣ ಅಂತ ಹಂಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಫೇವ್ರೆಟ್ ಸೀರೆ ಬಂದು ಇದು ರತ್ನಂ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಸಾಫ್ಟ್, ಎಷ್ಟು ಸಾಫ್ಟ್ ಅಂತ ಅಂದರೆ ಹುಟ್ಟಿದ್ದೀನಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಇಷ್ಟಪಟ್ಟು ತೊಗೊಂಡೆ. ಬಟ್ ಎಲ್ಲ ಹಾಕೊಂಡು ಹೋಗೋಕ್ಕೂ ನನಗೆ ಚಾನ್ಸಸ್ ಸಿಗಲಿಲ್ಲ, ಎಲ್ಲೂ ಹಾಕೊಂಡು ಹೋಗಲೇ ಇಲ್ಲ. ಇನ್ನು ಸ್ವಲ್ಪ ದಿನ ಇದೆ, ಇಂಡಿಯಾದಲ್ಲಿ ಇರ್ತೀನಿ. ಸೊ ಆ ಟೈಮಲ್ಲಿ ಯಾವಾಗಲಾದ್ರೂ ಉಟ್ಕೊಂಡು ಫೋಟೋಸ್ ತೊಗೋಬೇಕಂತ ತುಂಬ ಇಷ್ಟ ಇದೆ. ಸೊ ನೋಡೋಣ, ಅವಾಗಲೇ ಏನಾದ್ರು ಹಾಕೊಂಡ್ರೆ ಫೋಟೋಸ್ ಎಲ್ಲ ತೊಗೋತೀನಿ. ಸೊ ಇದು ಒಂಥರ ಕ್ರೀಮ್ ಕಲರ್ಗೆ ಮಸ್ಟರ್ಡ್ ಅಲ್ಲ ಯೆಲ್ಲೋ ಕಲರ್ ಕಾಂಬಿನೇಷನ್. ಇದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿದೆ. ನಾವು ಹೋದ್ವಿ ರತ್ನಂ ಸಿಲ್ಕ್ಸಲ್ಲಿ, ಇನ್ನೇನೋ ಎಲ್ಲ ಶಾಪಿಂಗ್ ಆಯ್ತು, ಇನ್ನೇನೋ ವಾಪಸ್ ಬರಬೇಕು, ಆವಾಗ ಈ ಸೀರೆ ತೆಗಿತಾ ಇದ್ದು. ಇದರಲ್ಲಿ ಎಷ್ಟು ಕಾಂಬಿನೇಷನ್ಸ್ ಇತ್ತು ಅಂದರೆ ತುಂಬ ಕಾಂಬಿನೇಷನ್ಸ್ ಇತ್ತು. ಅದರಲ್ಲಿ ನಮ್ಗೆ ಇಷ್ಟ ಆಗಿತ್ತು ಇದು. ತುಂಬ ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದಕ್ಕೂ ಎಷ್ಟು 4500 5000 ಎಷ್ಟೋ ಕೊಟ್ಟಿದ್ದು ರತ್ನಂ ಸಿಲ್ಕ್ಸಲ್ಲಿ. ಬಟ್ ನಂಗೆ ಒಂದೇ ಬೇಜಾರು ಅಂದರೆ ಇದನ್ನು ಉಟ್ಕೊಳ್ಳೋಕ್ಕೆ ಚಾನ್ಸ್ ಸಿಗಲಿಲ್ವಲ್ಲ ಅಂತ. ಬಟ್ ಉಟ್ಕೋತೀನಿ, ಇನ್ನೊಂದು ಸ್ವಲ್ಪ ದಿನ ಇದೆ ವಾಪಸ್ ಹೋಗೋಕ್ಕೆ. ಸೊ ಅಷ್ಟು ದಿನದಲ್ಲಿ ಉಟ್ಕೊಂಡು ನಾನು ಫೋಟೋಸ್ ಏನಾದ್ರು ತೊಗೊಂಡ್ರೆ, ಈ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಅವಾಗ ಫೋಟೋಸ್ ಕೂಡ ಹಾಕ್ತೀನಿ ಆಯಿತಾ. ಸೊ ಇದು ನನ್ನ ನೆಕ್ಸ್ಟ್ ಸೀರೆ ರತ್ನಂ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಕಲರ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇವಾಗಲೇ ಉಡ್ಕೋಬೇಕಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಈ ಥರ ಸೀರೆ ಫುಲ್ ಈ ಥರ ಸರಗು ಆಲ್ಮೋಸ್ಟ್ ಇದೇ ಥರ ಬರುತ್ತೆ. ಇದನ್ನು ಉಟ್ಕೊಂಡ್ಮೇಲೆ ತುಂಬ ರಿಚಾಗಿ ಕಾಣುತ್ತೆ, ಅಂದರೆ ತುಂಬ ಸಿಂಪಲಾಗಿ ಎಲಿಗೆಂಟಾಗಿ ಕಾಣುತ್ತೆ. ಸೊ ಇದ್ರ ಬ್ಲೌಸ್ ಯಾವುದಂದರೆ, ಇದ್ರ ಬ್ಲೌಸ್ ಬಂದು ಮಸ್ಟರ್ಡ್ ಅಲ್ಲ ಯೆಲ್ಲೋ ಕಲರ್. ಇದು ಅಷ್ಟೇ, ಇದಕ್ಕೂ ನಾನು ಏನು ಕಪ್ಸ್ ಎಲ್ಲ ಕೊಡಿಸ್ಲಿಲ್ಲ,
ಇದಕ್ಕೆ ಈ ಥರ ನೆಕ್. ಸೊ ಈ ಸೀರೆ ಬಂದು ಈ ಥರ ಇದೆ. ಸೀರೆ ಆಯಿತು. ಇವಾಗ ಬಾಕಿ ಇರೋದು ಯಾವುದಂತ ಅಂದರೆ ನಂದು ಧಾರೆ ಸೀರೆ, ಆಮೇಲೆ ಬೀಗ್ರೂಟದ ಸೀರೆ. ಸೊ ಫಸ್ಟ್ ನಾನು ಧಾರೆ ಸೀರೆ ಹೆಂಗಿರಬೇಕು ನನಗೆ ಒಂದು ತಲೆಯಲ್ಲಿ ಏನೂ ಐಡಿಯಾನೇ ಇರಲಿಲ್ಲ. ಜಸ್ಟ್ ಬ್ಲ್ಯಾಂಕಾಗಿ ಹೋಗಿತ್ತು ಕರ್ನಾಟಕ ಸಿಲ್ಕ್ಸಿಗೆ. ಫಸ್ಟ್ ಅದೇ ಶಾಪಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲೆಲ್ಲ ನೋಡೋಣ ಹೆಂಗೆ ಸಿಗುತ್ತೆ, ಇಲ್ಲೇನಾದ್ರು ಚೆನ್ನಾಗಿ ಸಿಕ್ಕಿಲ್ಲ ಅಂತ ಅಂದರೆ ಆಮೇಲೆ ಬೇಕಾದ್ರೆ ಬೇರೆ ಕಡೆ ಹೋಗ್ಬೋದು ಅಂತ ಕರ್ನಾಟಕ ಸಿಲ್ಕ್ಸಿಗೆ ಹೋದ್ವಿ. ಅವ್ರು ಹಿಂಗೆ ಬ್ರೈಡಲ್ ಸೀರೆ ತೋರಿಸಿ ಅಂತ ಅಂದಿದ ತಕ್ಷಣ ಈ ಸೀರೆ ತೆಗೆದ್ರು. ಆಲ್ಮೋಸ್ಟ್ ಒಂದು 4-5 ಸೀರೆ ತೆಗೆದ್ರು. ಅಷ್ಟರಲ್ಲಿ ನನಗೆ ಇದು ತುಂಬ ಇಷ್ಟ ಆಯಿತು. ಎಷ್ಟು ಬ್ರೈಟ್ ಆಗಿದೆ ಅಂದರೆ ಸಿಕ್ಕಾಬಟ್ಟೆ ಬ್ರೈಟ್ ಆಗಿದೆ. ಫುಲ್ಲು ಕಂಪ್ಲೀಟ್ ರೆಡ್ಗೆ ಗೋಲ್ಡನ್ ಜರಿ, ಸೀರೆ ಫುಲ್ಲು ಜರಿ ಇದೆ. ಆಮೇಲೆ ಬಾರ್ಡರು ಅಷ್ಟೇ ಫುಲ್ಲು ದೊಡ್ಡದಾಗಿದೆ, ಈ ಥರ ಇಷ್ಟು ಉದ್ದ ಬರುತ್ತೆ. ಸೊ ಇದು ನೋಡಿದ ತಕ್ಷಣವೇ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ತುಂಬ ಬ್ರೈಟಾಗಿ ಕಾಣಿಸುತ್ತೆ ನಿನ್ನ ಸ್ಕಿನ್ ಟೋನ್ಗೆ, ಹಾಕೋ ತುಂಬ ಚೆನ್ನಾಗಿರುತ್ತೆ ಅಂತ ಇನ್ಸಿಸ್ಟ್ ಮಾಡಿದ್ರು. ನನಗೂ ಹಂಗಂದರೆ ನನಗೆ ಸೀರಿಯಲ್ ಅಷ್ಟು ಪರ್ಟಿಕ್ಯುಲರ್ ಏನೂ ಇಲ್ಲ. ಯಾರಾದರೂ ಹಿಂಗೊಬ್ರು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಆಯಿತು ಸರಿ ಓಕೆ ಡನ್ ಅಂತ ತೊಗೊಬರ್ತೀನಿ. ಸೊ ಹಂಗಾಗಿ ಇದು ಫಸ್ಟ್ ಸೀರೆ, ಧಾರೆನೇ ಫಸ್ಟ್ ಸೀರೆ ಅಂತ ನಾನು ಶಾಪ್ ಮಾಡಿದ್ದು. ಸೊ ಈ ಸೀರೆಗೆ ನಾನು ಎಷ್ಟು ಪೇ ಮಾಡಿದ್ರೆ ಅಂದರೆ 35,000 ಏನೋ ಇತ್ತು. ಏನೋ ಸ್ವಲ್ಪ ಆಫರ್ ಡಿಸ್ಕೌಂಟ್ ಎಲ್ಲ ಹೋಗಿ 32,000 ಸಮಥಿಂಗ್ ಚಿಲ್ಲರೆ ಆ ಥರ ಕೊಟ್ಟಿದ್ದು. ಸೊ ದಿಸ್ ಇಸ್ ಮೈ ಧಾರೆ ಸೀರೆ. ಆಮೇಲೆ ಇದಕ್ಕೆ ಕುಚ್ಚು ನಾನು ವರ್ಕ್ ಮಾಡಿಸಿದ್ದೀನಿ ಸೀರೆಗೆ. ಕುಚ್ಚೆಲ್ಲ ಬೇಡ ಇದಕ್ಕೆ ಕಟ್ಸೋದು ಅಂತ ಅಂದ್ಬಿಟ್ಟು ಈ ಥರ ಹ್ಯಾರಿ ವರ್ಕ್ ಏನೋ ಹೇಳ್ತಾರೆ. ಸೊ ಈ ವರ್ಕ್ಗೆ ನಾನು 2,000 ಎಷ್ಟು ಪೇ ಮಾಡಿದ್ದು. ಸರಕು ಫುಲ್ ಈ ಥರ ವರ್ಕ್ ಮಾಡಿಸಿದ್ದೀನಿ. ಸ್ವಲ್ಪ ಹೈಯನೆಲ್ಲ ಹೊಟ್ಟೋಗ್ಬಿಟ್ಟಿದೆ, ಫುಲ್ ಪ್ಲೀಟ್ ಮಾಡಿದ್ರಲ್ವ ಅದೆಲ್ಲ ಹಂಗಂಗೆ ಉಳ್ಕೊಂಡಿದೆ. ಸೊ ಧಾರೆ ಆದಮೇಲೆ ಇದನ್ನು ಮತ್ತೆ ನೋಡೇ ಇಲ್ಲ ಅನ್ಸುತ್ತೆ, ಇವಾಗಲೇ ನೋಡ್ತಾ ಇರೋದು. ಸೊ ಈ ಥರ ಕಂಪ್ಲೀಟ್ ಫುಲ್ ಬ್ರೈಟ್ ರೆಡ್ಗೆ ಜರಿ ಬಾರ್ಡರ್, ಈ ಥರ ಜರಿ ಬಾರ್ಡರ್ ಅಂತೀನಿ, ಗೋಲ್ಡನ್ ಜರಿ ಸೀರೆ ಫುಲ್ಲು ಜರಿ ಇದೆ. ಆಮೇಲೆ ಸರ್ಗಿಗೆಲ್ಲ ಈ ಥರ ಮಾಡಿಸಿರೋದು, ಈ ಥರ ವರ್ಕ್. ಈ ವರ್ಕ್ಗೆ 2,000 ಎಷ್ಟು ಪೇ ಮಾಡಿದ್ದು. ಬ್ಲೌಸ್ ಯಾವ ಥರ ಅಂತ ಅಂದರೆ ಎಲ್ಲ ತುಂಬ ಜನ ಹೇಳಿದ್ರು ಫುಲ್ ಗ್ರ್ಯಾಂಡಾಗಿ ಮಾಡಿಸು, ಹಿಂದೆ ಅದು ಡೇಟ್ ಎಲ್ಲ ಹಾಕ್ಸು ಅಂತ. ಬಟ್ ಐ ವಾಸ್ ವೆರಿ ಪರ್ಟಿಕ್ಯುಲರ್. ನನಗೆ ಬ್ಲೌಸ್ ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟೇ ಸಾಕು ಅಂತ. ಏನಕ್ಕಂತಂದರೆ ನನಗೆ 100% ಶ್ಯೂರ್ ಇದೆ ಮತ್ತೆ ನಾನು ಇದನ್ನೆಲ್ಲ ರಿಯೂಸ್ ಮಾಡ್ತೀನಿ, ಮತ್ತೆ ಯಾವಾಗ ಹಾಕ್ತೀನಿ, ಇವಾಗ ಹೋದರೆ ನೆಕ್ಸ್ಟ್ ವರ್ಷ ಬರ್ತೀನಿ. ಅದಕ್ಕೆ ನಾನು ಈ ಸೀರೆಗೆಲ್ಲ ಅಷ್ಟು ನಾನು ಇನ್ವೆಸ್ಟ್ ಮಾಡಲೇ ಇಲ್ಲ. ಎಷ್ಟು ಬಜೆಟಲ್ಲಿ ತೊಗೋಬೋದು ಅಷ್ಟು ಬಜೆಟಲ್ಲಿ ತೊಗೊಂಡೆ. ಮತ್ತು ಬ್ಲೌಸ್ ವರ್ಕಿಗೂ ಅಷ್ಟೇ ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡಲಿಲ್ಲ, ತುಂಬ ಗ್ರ್ಯಾಂಡ್ ಆ ಥರ ಎಲ್ಲ ಮಾಡಿಸಿಲ್ಲ. ಸಿಂಪಲ್ ಆಗಿದ್ರು ರಿಚಾಗಿ ಕಾಣಿಸ್ಬೇಕು ಆ ಥರ ನಾನು ಯಾವಾಗಲೂ ಫಿಕ್ಸ್ ಆಗಿದೆ ಹಂಗೆ ಮಾಡಿಸ್ಬೇಕಂತ. ಸೊ ಹಂಗೆ ಮಾಡಿಸ್ದೆ. ಸೊ ನನ್ನ ಧಾರೆ ಬ್ಲೌಸ್ ಬಂದು ನಾನು ಹಿಂದೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ, ಬಟ್ ತುಂಬ ಗ್ರ್ಯಾಂಡ್ ಇಲ್ಲ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಜರಿನೂ ಅಷ್ಟೇ ನಾನು ಫುಲ್ ಕಂಪ್ಲೀಟ್ ಜರಿ ಇತ್ತಲ್ವಾ, ಸೊ ಹಂಗಾಗಿ ಜರಿ ಮೇಲೆಲ್ಲ ವರ್ಕ್ ಮಾಡಿಸಿಲ್ಲ, ಬಾರ್ಡರ್ ಮಾತ್ರ ಈ ಥರ ಮಾಡಿಸಿದ್ದೀನಿ. ವರ್ಕ್ ಬಂದು ಈ ಥರ, ಇದು ಅಷ್ಟೇ ಫುಲ್ ಕಂಪ್ಲೀಟ್ ಮಿಷಿನ್ ವರ್ಕ್, ಸಾರಿ ಹ್ಯಾಂಡ್ ವರ್ಕ್. ಎಲ್ಲನೂ ಹ್ಯಾಂಡ್ ವರ್ಕೆ, ಯಾವುದು ಮಿಷಿನ್ ವರ್ಕ್ ಇಲ್ಲ. ಆಮೇಲೆ ಜರಿಗೆ ಈ ಥರ ಲಾಸ್ಟಲ್ಲಿ ಈ ಥರ ಬಾರ್ಡರ್ ಕೊಡ್ಸಿದ್ದೀನಿ. ನಾನು ವೇರ್ ಮಾಡಿದಾಗ ಹೆಂಗೆ ಕಾಣುತ್ತೆ ಅಂತ ಬ್ಯಾಕ್ ಅದನ್ನ ಫೋಟೋಸೇ ತೊಗೊಂಡಿಲ್ಲ. ಸೊ ನೆಕ್ ಬಂದು ಈ ಥರ, ಇದೆಲ್ಲ ಕಂಪ್ಲೀಟ್ ಪ್ಯಾಡೆಡ್. ಸೊ ಇದು ನಂದು ಧಾರೆ ಬ್ಲೌಸ್. ಈ ವರ್ಕ್ಗೆ ನಾನು ಎಷ್ಟು 5,000 ಪ್ಲಸ್ ಸೀರೆದು 2,000, ಅದು ಎಲ್ಲ ಆಲ್ಮೋಸ್ಟ್ ಸೇರಿ 8,000 ಏನೋ ಆಯಿತು ಧಾರೆ ಸೀರೆದು. ಆಮೇಲೆ ಸ್ಟಿಚಿಂಗ್ ಎಷ್ಟು 1,500 ಎಷ್ಟು ಇಸ್ಕೊಂಡ್ರು. ಬಂದು ನಂದು ಬೀಗ್ರೂಟ ಸೀರೆ. ಸೊ ಬೀಗ್ರೂಟದ ಸೀರೆ ದಿನ ಎಲ್ಲ ಬೀಗ್ರೂಟ ದಿನ ಬಂದಾಗ ಎಲ್ಲರೂ ತುಂಬ ಕಾಂಪ್ಲಿಮೆಂಟ್ ಮಾಡಿದ್ರು, ಧಾರೆ ದಿನ ಬೀಗ್ರೂಟ ಸೀರೆ ತುಂಬ ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇದೆ ಅಂತ. ಸೊ ನಮಗೂ ಹಂಗೆ ಅನಿಸ್ತು. ಧಾರೆ ಅಂದರೆ ಏನಕ್ಕೆ ಅಂತಂದರೆ ಧಾರೆ ಬೆಳಗ್ಗೆ ತುಂಬ ಅರ್ಲಿ ಇದ್ದಿದ್ದರಿಂದ ನಮಗಷ್ಟು ನೀಟಾಗಿ ಫೋಟೋಸ್ ಎಲ್ಲ ತುಂಬ ಇದೆ, 1000 ಫೋಟೋಸ್ ಇದೆ. ಬಟ್ ನಮಗೆ ನೀಟಾಗಿ ನೋಡ್ಕೊಳ್ಳೋಕ್ಕಾಗಲಿ ಟೈಮೇ ಇರಲಿಲ್ಲ. ರೆಡಿ ಆಗ್ತಾ ಇದ್ದಂಗೆ ಫಟಾಫಟ್ ಅಂತ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಎಡ್ಕೊಂಡು ಹೊಟ್ಟೋಗ್ಬಿಟ್ರು. ಸೊ ನಂಗೆ ಅಷ್ಟು ಅವತ್ತೊಂದು ದಿನ ನನಗೆ ನೀಟಾಗಿ ನಾನು ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ. ಬಟ್ ಬೀಗ್ರೂಟ ದಿನ ನನಗೆ ತುಂಬ ಟೈಮ್ ಇತ್ತು. ನಾನೇ ಆರಾಮಾಗಿ ನೀಟಾಗಿ ಎಲ್ಲ ಚೆನ್ನಾಗಿ ರೆಡಿ ಆದೆ, ಫೋಟೋಸ್ ತೊಗೊಂಡೆ ನಾನೇ. ಸೊ ನಂದು ಬೀಗ್ರೂಟದ ಸೀರೆ ಬಂದು ಇದು ನಂದು ಬೀಗ್ರೂಟದ ಸೀರೆ. ಸೊ ಪೀಚ್ ಕಲರ್ಗೆ ಪರ್ಪಲ್ ಅಲ್ಲ, ಇದು ಡಾರ್ಕ್ ಬ್ಲೂ ಕಾಂಬಿನೇಷನ್. ಇದನ್ನು ನಾನು ಎಲ್ಲಿ ತೊಗೊಂಡಿದ್ದೆ ಅಂತಂದರೆ ರತ್ನಂ ಸಿಲ್ಕ್ಸಲ್ಲಿ. ಎಷ್ಟು ಆಲ್ಮೋಸ್ಟ್ ಒಂದು 4 ಸೀರೆ ಏನೋ ತೊಗೊಂಡೆ ರತ್ನಂ ಸಿಲ್ಕ್ಸಲ್ಲಿ. ಸೊ ಬೀಗ್ರೂಟದ ಸೀರೆ ಈ ಥರ ಇದೆ. ಸೊ ಬೀಗ್ರೂಟದ ಸೀರೆ ಬಂದು ಡಾರ್ಕ್ ಬ್ಲೂಗೆ ಪೀಚ್ ಕಲರ್ ಕಾಂಬಿನೇಷನ್,
ಹಾಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದ್ರ ಕುಚ್ಚು ಬಂದು ಈ ಥರ ಇದೆ. ಇದು ಏನು ಕುಚ್ಚು ಅಂತ ಎಷ್ಟು ಗೊತ್ತಿಲ್ಲ, ಈ ಥರ ಕುಚ್ಚು. ಇದ್ರ ಸೆರಗು ಬಂದು ಡಾರ್ಕ್ ಬ್ಲೂ ಕಲರ್, ಬ್ಲೂ ಕಲರ್. ಇದಕ್ಕೆ ಇದ್ರ ವರ್ಕ್ಗೆ ನಾನು ಎಷ್ಟು 4000 ಎಷ್ಟೋ ಪೇ ಮಾಡಿದ್ದು. ಈ ಪ್ಯಾಟ್ರನ್ನು ಅಷ್ಟೇ ನಾನು ಪಿಂಟ್ರೆಸ್ಟಲ್ಲೇ ಎಲ್ಲ ನೋಡಿ ಐಡಿಯಾ ಕೊಟ್ಟಿದ್ದು. ಆಮೇಲೆ ಇದು ಜರಿ ಇದ್ರಿಂದ ನಾನು ಈ ಥರ ಇಲ್ಲಿಗೆ ಮಾತ್ರ ಎಂಡಿಗೆ ಮಾತ್ರ ವರ್ಕ್ ಮಾಡಿಸ್ದೆ. ಫ್ರಂಟು ಈ ಥರ ಇದೆ, ಜಸ್ಟ್ ಲೈಕ್ ದಿಸ್. ಸ್ಟ್ರೈಟ್ ಬರಲ್ಲ, ಸ್ವಲ್ಪ ಹಿಂಗೆ ಕ್ರಾಸ್ ಬರುತ್ತೆ. ಈ ವರ್ಕ್ಗೆ ಎಷ್ಟು 4000 ಎಷ್ಟೋ ಪೇ ಮಾಡಿದ್ದು ಅಷ್ಟೇ. ಸೊ ಇದು ನಂದು ಬೀಗಿರೋಟದ ಸೀರೆ. ಸೊ ಗೈಸ್, ನಾನು ಮದುವೆ ಸೀರೆ ಅಂತ ಬಂದರೆ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಸೀರೆ ತೊಗೊಂಡೆ ರತ್ನಂ ಸಿಲ್ಕ್ಸಲ್ಲಿ, ಟಿಶ್ಯೂ ಸಿಲ್ಕ್. ಎಷ್ಟು 15000 ಎಷ್ಟು ಕೊಟ್ಬಿಟ್ಟು ಪಿಂಕ್ ಕಲರ್ ಅದು ಸೀರೆ. ಅದನ್ನು ನನಗೆ ಎಲ್ಲಿ ಹಾಕೊಳ್ಳೋಕ್ಕೂ ಚಾನ್ಸಸ್ ಸಿಗಲಿಲ್ಲ. ಸುಮ್ಮನೆ ಎಷ್ಟೊಂದು ಸೀರೆ ತೊಗೊಂಡೆ, ಬಟ್ ನಂಗೆ ಎಷ್ಟೊಂದು ಸೀರೆ ಹಾಕೊಳ್ಳೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಸೊ ಇಷ್ಟು ಸೀರೆ, ಬಟ್ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಯಾವ್ದಾದ್ರು ಮದುವೆ ಆದರೆ ಅದನ್ನು ಹಾಕೊಳ್ಳೋಣ ಅಂತ. ಇವಾಗಲೇ ಹೊಲಿಸ್ಬಿಟ್ರೆ ಆಮೇಲೆ ಹಾಕೊಳ್ಳೋಕೆ ಇಂಟ್ರೆಸ್ಟೇ ಬರಲ್ಲ. ಅಯ್ಯೋ ಬೇಡ, ಬೇರೆ ಸೀರೆ ತೊಗೊಳ್ಳೋಣ ಅಂತ ಅನಿಸುತ್ತೆ. ಸೊ ಹಂಗಾಗಿ ಅದನ್ನು ನಾನು ಸ್ಟಿಚ್ಚು ಮಾಡಿಸಲಿಲ್ಲ, ಏನೂ ಮಾಡಿಸಲಿಲ್ಲ, ಹಂಗೆ ನೀಟಾಗಿ ಸೇಫಾಗಿ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನು ಯಾವ್ದಾದ್ರು ಮದುವೆ ಆದಾಗ ನಮ್ಮ ಅಕ್ಕಂದು ಅಥವಾ ಮದುವೆ ಆದಾಗ ಅವಾಗ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಹಂಗೆ ಇಟ್ಟಿದ್ದೀನಿ. ಸೊ ಗೈಸ್, ನನ್ನ ಮದುವೆ ಸೀರೆಸ್ ಎಲ್ಲ ಇಷ್ಟು. ಸೊ ಎಲ್ಲ ಫುಲ್ಲು ವೀಡಿಯೋಸ್ ಮಾಡೋಕ್ಕೆ ಎಲ್ಲ ಫುಲ್ ಮೆಸಪ್ ಆಗಿಬಿಟ್ಟಿದೆ. ಇವಾಗೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಡಬೇಕು. ಎಲ್ಲನೂ ನೀಟಾಗಿ ಸ್ಯಾರಿ ಪೌಚ್ ಇದೆ, ಸ್ಯಾರಿ ಪೌಚಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ರೆ ನೀಟಾಗಿ ಸೇಫ್ ಆಗಿರುತ್ತೆ. ಅದ್ರ ಪೆಟಿಕೋಟ್, ಬ್ಲೌಸ್ ಎಲ್ಲ ನನ್ನ ಮದುವೆಗೆ ಹೆಂಗೆ ಪ್ಯಾಕ್ ಮಾಡಿದೆ ಹಂಗೆ ಇವಾಗೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಇಷ್ಟೇ ಗೈಸ್, ನನ್ನ ಮದುವೆಗೆ ಸೀರೆಗೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ವರ್ಕಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಂಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿಕೊಂಡೆ. ಬಟ್ ಎಷ್ಟೊಂದು ಕಡೆ ಮದುವೆ ಹುಡುಗಿ ಅಂತ ಅಂದರೆ ಒಂಥರ ಹೆಂಗಂದರೆ ಅದು ಇಷ್ಟ ಇರಲಿ ಬಿಡಲಿ ವರ್ಕ್ ಮಾಡಿಸ್ಲೇಬೇಕು, ಹೆವಿ ವರ್ಕ್ ಅಂತ ಎಷ್ಟೊಂದು ಜನ ಮಾಡಿಸ್ತಾರೆ. ಬಟ್ ನಂಗೆ ಆ ಥರ ಇಷ್ಟ ಇಲ್ಲ, ನಾನು ನಂಗೆ ಮಾಡಿಸ್ಲಿಲ್ಲ. ಸೊ ಇಷ್ಟೇ ನನ್ನ ಮದುವೆ ಸೀರೆ ವೀಡಿಯೋಸ್ ಎಲ್ಲ. ಸೊ ಶಾಪಿಂಗ್ದೆಲ್ಲ ತೋರಿಸಿದೆ, ಬಟ್ ಇವಾಗ ಏನೇನು ಶಾಪಿಂಗ್ ಮಾಡಿದ್ದೆ, ಎಷ್ಟೆಷ್ಟು ಕೊಟ್ಟೆ ಅಂತ ನಿಮ್ಗೆಲ್ಲರಿಗೂ ನೀಟಾಗಿ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮದುವೆ ಸೀರೀಸ್ ವ್ಲಾಗು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಏನು ಬರುತ್ತೆ ಅಂತ ಅಂದರೆ ನಾನು ಇಂಡಿಯಾ ಬಿಟ್ಟು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ ಅದಿರುತ್ತೆ. ಸೊ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟು ವರ್ಷ ನಾನು ಇಂಡಿಯಾದಲ್ಲಿ ಕೂತ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ, ಬಟ್ ಇವಾಗ ಬೇರೆ ಕಂಟ್ರಿಗೆ ಹೋಗಿ ವೀಡಿಯೋಸ್ ಮಾಡ್ತೀನಿ. ನಾನಂತೂ ಫುಲ್ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಹೊಸ ಜಾಗ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಸ್ಟೇ ಟ್ಯೂನ್ ಗೈಸ್, ನಾನು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಂತೂ ಮರಿಬೇಡಿ ಆಯಿತಾ. ಸೊ ಮತ್ತೆ ನಾನು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.